ಹಾಯ್ ನನ್ನೆಲ್ಲ ಇಟ್ಟು ಫ್ಯಾಮ್ಲಿ ಎಲ್ಲರೂ ಹೆಂಗಿದ್ದೀರಿ, ಎಲ್ಲರೂ ಆರಾಮದಿರಿ ಅಂತ ನಾನು ಕೂಡ ಆರಾಮದಿನಿ. ನಾನು ನಿಮ್ಮ ಮನೆ ಮಗಳು ಸಾವಿತ್ರಿ. ಬೆಳಗ್ಗೆ 5 ಗಂಟೆ ಆಗೈತೆ ನೋಡಿ, ಎದ್ದೀನಿ. ಲಾಗ್ ಚುಲ್ಮಿ ನೋಡಿ ನಾ ಕದ ತೆರೆದಿಲ್ಲ. ಶ್ರವಣಕುಮಾರ್ ಮಲ್ಕೊಂಡಾರ. ರಾತ್ರಿ ಎಲ್ಲ ಪ್ಯಾಕಿಂಗ್ ಮಾಡಿ ಹಾಗೆ ಇಟ್ಟೆ. ಬನ್ನಿ ಅಡುಗೆ ಮನೆ ಕದ ಇವಾಗ ತೆಗಿತೀನಿ. ಇನ್ನು ಪಟ್ ಇಷ್ಟು ಕ್ಲೀನ್ ಮಾಡ್ಕೊಂಡು ಅಡುಗೆ ಮನೆ ದೇವ್ರ ಮನೆ ಕಸ ಗುಡಿಸ್ಕೊಂಡು ಅಡುಗೆ ಮಾಡ್ಬೇಕ್ರಿ. ಜೀವನ ಅನ್ನೋದು ತುಂಬ ಕಷ್ಟ ಐತೆ ನೋಡಿ, ಏನು ಮಾಡೋಕ್ಕಾಗಲ್ಲ. ಹೆಂಗೆ ಬಂದಂಗೆ ಹೋಗ್ಲೇಬೇಕ್ರಿ. ಆದರೆ ಇವಾಗಿನ ಕಾಲಕ್ಕೆ ಏನು ಊಟಕ್ಕೆ ಉಡಾಕ ತೊಡಾಕ ತಿನ್ನಾಕ ಏನು ಕಮ್ಮಿ ಇಲ್ರಿ, ಜಗ್ಗೈತಿ. ಎಂಥ ಇಲ್ಲಂದ್ರೂ ಉಣ್ಣಾಕ ಮಾತ್ರ ಉಪವಾಸ ಮುಕ್ಕೊಂದೀವಂತ ಯಾರಿಗಿಲ್ಲ. ಮೊದಲು ಹಿರಿಯರೆಲ್ಲ ಒಂದೊತ್ತು ಉಪವಾಸ ವನವಾಸ ಎಲ್ಲ ಗಳದಾರ. ಆ ಪರಿಸ್ಥಿತಿ ನಾನು ಅನುಭವಿಸೀನಿ. ಹಿಂದಕ್ಕಿನ ಹಿರಿಯರು ಹೆಂಗೆ ಒಂದೊತ್ತು ಉಪವಾಸ ಮಾಡ್ಯಾರ ನೋಡಿ, ಉಪವಾಸ ಮುಕ್ಕೊಂಡ್ರೆ ನೋಡಿ. ನಾನು ಕೂಡ ಒಂದು ವರ್ಷ ಒಂದು ಹೊತ್ತು ಉಂಡ್ರೆ ಒಂದು ಹೊತ್ತು ಉಂತಿದ್ದಿಲ್ಲ. ಇವಾಗಾದ್ರೂ ಹಂಗೆ ಹಸು ಗಟ್ಟಿ ಮಧ್ಯಾಹ್ನ ಊಟನೇ ಮಾಡಿಲ್ಲ. ನಿಜ ಹೇಳ್ಬೇಕಂದ್ರೆ ಮುಂಜಾನೆ ಸಂಜೆಕ 2 ಹೊತ್ತು ಊಟ. ಯಾಕಂದ್ರೆ ಅವಾಗ ಪರಿಸ್ಥಿತಿ ಹಂಗಿತ್ತು. ನಾನು ಶ್ರವಣಕುಮಾರ್ ಸಣ್ಣವ, ಶ್ರಾವಣಿನೂ ಸಣ್ಣಕಿ. ಶ್ರಾವಣಿ ಸ್ಕೂಲಿಗೆ ಹೋಗಿ ನಾನು ಪಟ್ಟನಂಗೆ ತವ್ರ ಮನೆ ಬಿಟ್ಟು ಗಂಡು ಮನೆ ಬಂದೆ. ಬರೋಣಿದ್ರೆ ಗಂಡು ಮನೆ ಬಂದ್ರೆ ಎಲ್ಲ ಸಜ್ಜು ಆಗ್ಬೇಕಲ್ರಿ. ಬಂದು ನಾನು ಒಂದು ಹೊತ್ತು ಉಪವಾಸ ಮಲ್ಕೊಂಡೆ. ಮಕ್ಳಿಗೆ ಹೆಂಗೆ ಉಣಿಸಿ ನಾನು ಉಪವಾಸ ಮಲ್ಕೊಂಡೆ. ಹಂಗೆ ಒಂದು ವರ್ಷ ಕಂಟಿನ್ಯೂ ಒಂದು ಹೊತ್ತು ಊಟ ಗ್ಯಾಪ್ ಆಗಿಬಿಡ್ತ್ರಿ. ಹಿಂಗಾಗಿ ಮಧ್ಯಾಹ್ನ ಊಟ ಗ್ಯಾಪೇ ಆಗೈತೆ ನೋಡಿ. ಯಾಕಂದ್ರೆ ಅವಾಗ ಕಿತ್ತು ತಿನ್ನೋ ಬಡತನ ಅನ್ನೋದು ಭಾಳ ಕೆಟ್ಟ ನೋಡ್ರಿ. ಮಿಡಲ್ ಕ್ಲಾಸ್ ಫ್ಯಾಮ್ಲಿಯಾಗಿ ಹುಟ್ಟಿದ್ರೆ ಇದನ್ನು ನಮ್ಮಂಥ ಕಷ್ಟ ಅನುಭವಿಸ್ಲೇಬೇಕಾಗತ್ತೆ. ಏನು ಮಾಡೋಕ್ಕಾಗಲ್ರಿ. ದೇವ್ರು ಹೆಂಗೆ ನೋಡ್ರಿ, ದೇವರು ಹೆಂಗೆ ಹಣೆಯಲ್ಲಿ ಬರೆದು ಬಿಟ್ಟಿರ್ತಾನಂತ. ಇಷ್ಟು ವರ್ಷ, ಇಷ್ಟು ದಿನ, ಇಷ್ಟು ತಾಸು, ಇಷ್ಟು ಕ್ಷಣನೂ ಇಲ್ಲಿ ಭೂಮಿ ಮ್ಯಾಗ ಇರಬೇಕು. ಆಮೇಲೆ ಮರುಕ್ಷಣನೇ ನಾವು ಇರೋಲ್ಲ ಅಂದ್ರೆ ಹೆಂಗೆ ನಂಬಕ್ಕಾಗತ್ತೇಳಿ ನೋಡಿ. ಬೆಳಕು ಹಾಕಿ ಬಂತು. ಶ್ರಾವಣಿಗೆ ಕೂಡ ಜಾಕಕ್ಕೆ ನೀರು ಕಾಸೀನಿ. ಅವ್ಳದು ಕೂಡ ಜಾಕ ಮಾಡಿಸ್ಬೇಕು. ಇನ್ನೂ ತಾಳಿಪಟ ಮಾಡಬೇಕು. ಇಟ್ಟಿನಿ. ಇನ್ನೂ ಎಲ್ಲ ಅಟ್ಟ ಪಡ್ಸಾಲಿ ಅಂಗಳ ಎಲ್ಲ ನೋಡ್ರಿ. ಶ್ರಾವಣಿಗೂ ಬುತ್ತಿ ಮಾಡಿ ಕಟ್ಟಿದೆ. ಟೈಮನ್ನು 6-10 ಆಯಿತು. ಒಂದೆರಡು ಬಾಳೆಹಣ್ಣು ಮತ್ತು ಒಂದೆರಡು ಸೌತೆಕಾಯಿ ಕಟ್ ಮಾಡಿ ಡಬ್ಬನೂ ಕಟ್ಟೀನಿ. ಡಬ್ಬ ಬುಡಕೈತೆ. ಮಧ್ಯಾಹ್ನ ತಿಂತಾಳ ಹೊಟ್ಟೆ ತುಂಬಲಿಕ್ಕೆ ಅಂತೇಳಿ. ಆಕಿನೂ ಕೂಡ ರೆಡಿ ಆಗ್ಯಾಳ ನೋಡಿ. ಶ್ರಾವಣಿ ಕೂಡ ರೆಡಿ ಆಗ್ಯಾಳ, ಸ್ಕೂಲಿಗೆ ಹೋಗ್ತಾಳ. ವೆರಿ ಗುಡ್ ಮಾರ್ನಿಂಗ್. 2 ದಿನ ಆರಾಮಿದ್ದಿ, ಸಾಲಿಗೆ ಹೊಂಟೆವ. 2 ದಿನ ಖುಷಿಯಾಗಿತ್ತಿಲ್ಲವಿ. ಒತ್ತಾಗಿ ಹೇಳೋದು ಇವತ್ತ ಜಲ್ಲಿನ ಖುಷಿ. ಬಾ ವ್ಯಾನ್ ಬರ್ತ ಬಾ 6:15. ಸಂಜೆ 5 ಗಂಟೆಗೆ ಬರ್ತಾವಡಿ. ಈಗ ಹೋದಂದ್ರೆ ಸಂಜೆಗೂ ಕ್ಲಾಸ್ ಐತಿ. ನಾನೇ ಬ್ಯಾಡ ಅಂತೇಳಿ ರೀ. ಬಸ್ಸಿನ ಅನುಕೂಲ ಇಲ್ಲ ಸಂಜೆ ಮುಂಜಾನೆ ಅಷ್ಟೇ ಅನುಕೂಲ ಐತೆ. ಹೊಸ ಬೋಟ್ ತೊಗೊಂಡವಡಿ. ಹೊಸ ಬೋಟ್ ಅವ ಇಲ್ಲಿ ಮ್ಯಾ ಪ್ಯಾಂಡ್ರೆ ಕೂತಂದು ಹಾಕೋ, ಹಂಗೆ ಗಳಸಾಗತ್ತೆ. ಹೊಸ ಬೋಟ್ ಇದ್ದು ರೀ ಒಂದು ಜೋಡು. ಅವನ್ನ ಬಳಸ್ಯಾವಡಿ. ಇವತ್ತು ಡ್ರೆಸ್ ಹೊಲಸಾಗತ್ತಿಲ್ಲ ಕುಂತ ಹಾಕೊಂಡ್ರೆ. ಬ್ಯಾಗ್ ವಜ್ಜೈತಿ ಏನಮ್ಮ? ಇಲ್ಲಿ ನೋಡಮ್ಮ, ಬ್ಯಾಗ್ ವಜ್ಜೈತೆ. ಹಾಕೊಂಡು ಟೈಮ್ ನೋಡ್ತಿರ್ಬೇಕು. 6:15 ಹಾಕಿ ಬಂತು. ಹೆಂಗಾಗುತ್ತೋ ಟೈಮ್ ಗೊತ್ತಾಗಲ್ರಿ. ಇವಾಗ ಬೆಂಡೆಕಾಯಿ ಕಟ್ ಮಾಡಿ ಬೆಂಡೆಕಾಯಿ ಪಲ್ಯ ಮಾಡ್ತೀನಿ. 1-2 ರೊಟ್ಟಿ ಮಾಡಿಬಿಡ್ತು ನೋಡಿ. ರೊಟ್ಟಿ ಆದ್ರೆ ಒಳ್ಳೆ ಅಂದ್ರೆ ಶ್ರಾವಣಿ, ನೀನು ಸಂಜೆನ ತಾಳಿಪಟ ಮಾಡಿದ್ದಲ್ಲ ಮಮ್ಮಿ, ಅವೇ ಮಾಡಂದು ಹಿಟ್ಟನ್ನ ಇಟ್ಟಿದ್ದೆ. 4 ತೀಡ್ ಕೊಟ್ಟೆ ತೊಗೊಂಡು ಹೊಂಟವಡಿ. ಮತ್ತು ಅದು ಹೊಟ್ಟೆ ತುಂಬಲ್ಲ ಅಂತೇಳಿ ಸೌತೆಕಾಯಿ ಕಟ್ ಮಾಡಿ ಮತ್ತು ಇದು ರೀ 1-2 ಬಾಳೆಹಣ್ಣು ಕಾರಿ ಹಿಂಗೆ ಕಟ್ ನೋಡಿ. ಸೌತೆಕಾಯಿ ಕಟ್ ಮಾಡಿದ್ದು ನಾವು ಒಂದು ಇಟ್ಕೊಂಡಿನಿ. ಒಂದು ಸೌತೆಕಾಯಿ ಫುಲ್ ಕಟ್ ಮಾಡಿದ್ದೆ. ಹಾಕಿ ಒಂದು ಡಬ್ಬದಾಗ ಇವೆ ಹಾಕಿನಿ. ಯಾವಾಗ ಹಸು ಆಗುತ್ತೆ ಅದು ತಿಂತಾರೆ. ಇನ್ನೂ ಸ್ವಲ್ಪ ತಾಳಿಪಟ್ಟ ಮಾಡೋದೈತಿ. ಹಿಟ್ಟು ಜಾಸ್ತಿ ಆಯ್ತು. ನಿನ್ನೆ ಮಸಾಲೆ ರುಬ್ಬಿ ಹಂಗೆ ಫ್ರಿಜ್ ಇಟ್ಟಿದ್ದೆ. ಅದನ್ನು ಹಾಕೇರಿ ಹಂಗೆ ನಾದಿಟ್ಟು ನೋಡಿ. ಶ್ರಾವಣಿಗೂ ಬುತ್ತಿಗೆ ಉಂತಾನೆ ಏನು ಮಾಡ್ತಾನೆ ರೀ, ಏನೇನಾಗುತ್ತೆ ನೋಡೋಣ್ರಿ. ನಾ ಬೆಂಡೆಕಾಯಿ ಪಲ್ಯ ರೊಟ್ಟಿ ಮಾಡ್ಕೊಂಡ್ಬಿಡ್ತೀನಿ. ನಮ್ಮ ರೊಟ್ಟಿ ಇಲ್ಲೇ ನೋಡಿ. ಟೈಮಿಗೆ 6:10 ಆಗೈತಿ. ಎಲ್ಲ ಅಂಗಳ ಕಸ ಹುಡುಗಿನಿ, ಎಲ್ಲ ಮನೆ ಕಸ ಹುಡುಗ ಮುಗಿದಾವು. ಇನ್ನೇನು ಬಾಂಡೆ ಅದಾವ್ರಿ ಹಾಕಿರ್ಲಕ್ಕ. ಶ್ರಾವಣ ಎಬ್ಬಿಸ್ಬೇಕು. ಅವ್ನು ಹೋಮ್ವರ್ಕ್ ಐತ್ರಿ. ಪ್ಯಾನಿಗೆ ಹಚ್ಚಿ ಹೆಂಗೆ ಮುಕ್ಕೊಂಡು ನೋಡಿ. ಪ್ಯಾನಿಂಗ್ ಆಳ್ಬೇಕು ರೀ ಅವು ಮೊದಲು. ನಾ ಹಾಕ್ಕೊಂಡೆ ಇಲ್ಲವಾ? ಹಿಂಗೆ ಹೋಗವ ಟೈಮ್ ಆಗೈತೆ. ಹುಷಾರು ನೋಡ ಅಮ್ಮ. ಚೈನಾ ಮ್ಯಾ ಹಾಕ್ಕೊಂದೇನಮ್ಮ. ವ್ಯಾನ್ ಹತ್ತಾಗ ಹುಷಾರಾಗತ್ತು. ಹುಷಾರಾಗಿಳಿ.
ಗಾಡಿ ಸೈಡ್ ನೋಡ್ಕೊಂಡು ಹೋಗ. ಬರ್ತಾವಿಲ್ಲಮ್ಮ ಬೂಟ್ ಬಿಟ್ಟತಾವೇನು? ಲೂಸ್ ಆತಾವ ಬಿಟ್ಟತಾವ? ಹ್ಞೂ ಈ ಮತ್ತು ದೊಡ್ಡಕ್ಕೆ ಆಗ್ಯಲ್ಲವ ಆದ ವರ್ಷ ನಾವು ಈ ವರ್ಷ ಬೂಟ್ ಕೊಟ್ಟಂಗಿಲ್ಲ. ಗೋರ್ಮೆಂಟ್ ಸಾಲ ಕೊಟ್ಟಿದ್ದು ನೋಡಿ ಆದ ವರ್ಷ. ಹಚ್ಚು ವರ್ಷ ಕೊಟ್ಟಿದ್ದು ಆದ ವರ್ಷ ಹಾಕೊಂಡ ಆದ ವರ್ಷ ಕೊಟ್ಟಿದ್ದು ಈ ವರ್ಷ ಏನು ಮಾಡ್ತಾರೋ ಗೊತ್ತಿಲ್ಲ. ಯಾಕಮ್ಮ ಹಾಂ ಅಲ್ಲಿ ಲೂಸ್ ಮಾಡೋ ಬಟನ್ ಐತೆನಾ? ತಮ್ಮ ಅಮ್ಮ ಮಾಡಿಕೊಡ್ತೀನಿ, ಟೈಮ್ ಆಗುತ್ತೆ. ಕರೆಕ್ಟ್ ಅದ? ಹೋಗು ಕರೆಕ್ಟ್ ಅದಿಲ್ಲ? ಹುಷಾರಾಗಿ ಹೋಗಮ್ಮ. ಬಾಯ್. ಕೈ ಹುಡ್ಕೋದು ನಂಗೆ ಯಾಕೆ ಹುಡ್ಕೋತೀವ? ಶ್ರಾವಣಿ ಸ್ಕೂಲಿಗೆ ಕಳ್ಸಿಂದ ಇವಾಗ ಲಾಗ್ ಚಲೋ ಮಾಡೀನಿ. ಟೈಮ್ 11 ಗಂಟೆ ಆಗೈತಿ. ಏನೇ ಮಾಡಿರ್ಬೇಕು ಅಕ್ಕ 11 ತನಕ ಲಾಗೇ ಮಾಡಿಲ್ಲ ಅಂತಿರ್ಬೋದು. ಏನು ಮಾಡೋದ್ರಿ, ಕೆಲಸ ಇರುತ್ತೆ ನೋಡಿ. ಶ್ರಾವಣಿ ಸ್ಕೂಲಿಗೆ ಕಳ್ಸಿಂದ ಶ್ರಾವಣಂದು ಹೋಮ್ವರ್ಕ್ ಮಾಡಿಸಿದೆ. ಹೋಮ್ವರ್ಕ್ ಮಾಡಿಸಿರಾಗ 8 ಗಂಟೆ ಆಯ್ತು. ಒಂದು ಆಕಿನೇ 6:30 ಹಾಕಿ ಬಂದಿತ್ತು ಸ್ಕೂಲಿಗೆ ಹೋಗೋರಾಗನೇ. ಟೈಮ್ ಹೆಂಗೆ ಹೋಗುತ್ತೋ ಹೆಂಗಿಲ್ಲೋ ಗೊತ್ತೇ ಆಗಲ್ಲ. ನೀರು ಬಂದವು, ಹಂಗೆ ನೀರು ತುಂಬಾಕತ್ತೀನಿ. ಬಟ್ಟೆ ಓದಾಕಿನಿ, ಬಾಂಡೆ ತಿಕ್ಕಿನಿ ನೋಡಿ. ಬಟ್ಟೆ ಮ್ಯಾಗ ಹೋಗಬೇಕಂದೆ, ಮ್ಯಾಗ ಒಣಕ್ಕೆ ಬರ್ಬೇಕಂದೆ. ಬೇಡ ಸ್ವಲ್ಪ ಅದಾವಂತೆ ಅವು ಸಣ್ಣ ಕಟಿಗೆ ಹೋಗಿದೆ. ದೊಡ್ಡ ಇಲಾಖೆ ನೋಡಿ. ನೈಟಿ ಹರಿದತ್ತಿ ಆಯ್ತು ನೋಡಿ, ಅದು ಹಾಕೋನಲ್ಲ. ಅವಿಷ್ಟು ಹಳೆ ನೈಟಿ ರೀ, ಅದು ಭಾಳ ದಿನ ನೈಟಿ ಐತೆ. ಅದು ಇಷ್ಟಿಲ್ಲ ಒಣಕ್ಕೆ. ಇನ್ನೊಂದು ಸ್ವಲ್ಪ ಹರಿದಂದ್ರೆ ಒಳಕ್ಕೆ ಹಾಕಬೇಕು. ಪೋಸ್ಟಿಗೆ ಇಟ್ಟು ಹೋಗಿ ಬರಬೇಕು. ಇನ್ನೂ ಊಟಿಲ್ಲ, ಪೂಜೆ, ನೀರು ತುಂಬೋದು. ನೀರು ಸಣ್ಣ ಅದಾವ ರೀ, ಎತ್ತೆತ್ತಿ ಸುರಬೇಕು. ಬ್ಯಾರಲ್ಕ ಪುಟ್ಟಿಗೆ ಎಲ್ಲಕ್ಕೂ ಪ್ರತಿಯೊಂದಕ್ಕೆ ಎತ್ತೆತ್ತಿ ಸುರಬೇಕು. ಇವಾಗ ಬಾಂಡೆನ ತಿಕ್ಕಿ ತೋರಿಸ್ತೀನಿ ನಿಮಗೆ. ಶ್ರವಣ ಹೋಮ್ವರ್ಕ ಮಾಡಿಸಿ ಒಂದು ಸ್ವಲ್ಪ ಬೆಂಡೆಕಾಯಿ ಪಲ್ಯ ಮಾಡಿ ಅವ್ನು ಜಳಕ ಮಾಡಿಸಿ ಮತ್ತು ತಾಳಿಪಟ ಮಾಡಿ ಅವ್ನು ಬುತ್ತಿ ಕಟ್ಟಿ ಮತ್ತೆಲ್ಲ ಹೊಸು ಬಾಂಡೆ ತಿಕ್ಕಿ ಬೆಂಡೆಕಾಯಿ ಪಲ್ಯ ಮಾಡೀನಿ. ರೊಟ್ಟಿ ಅದಾವು ಉಣ್ಣಕ್ಕೆ ಬರ್ತಾವೆ ಅಂತೇಳಿ ಬೆಂಡೆಕಾಯಿ ತೆಗಿಲ್ಲವ ನಿನ್ನೆ ಬಜಾರ್ನ್ಯಾಗ ಬೆಂಡೆಕಾಯಿ ಪಲ್ಯ ಮಾಡಿ ನೋಡಿ. ಟೈಮು ಹೆಂಗೆ ಹೋಗುತ್ತೋ ಗೊತ್ತೇ ಆಗಲ್ಲ ನೋಡಿ. ಶ್ರಾವಣ ಹೋಗಿದ್ದು 9ಕ್ಕೆ ಹೋಗ್ಯಾನ. 2 ತಾಸು ಆತ್ರಿ. ಬಟ್ಟೆ ಬಾಂಡೆ ವಿಡಿಯೋ 10ಕ್ಕೆ ವಿಡಿಯೋ ಅಪ್ಲೋಡ್ ಮಾಡಿದೆ. ಅದು ಕೆಲಸ ಇರ್ತೈತ್ರಿ. ಯೂಟ್ಯೂಬ್ ಮಾಡ್ತೀವಿ ಅಂದ್ರೆ ಸುಮ್ಮನೆ ಸಾಮಾನ್ಯ ಕೆಲಸ ಇರಲ್ಲ. ಇವಾಗ ಇವೆರಡು ಪ್ಯಾಕಿಂಗ್ ಬರ್ಕೊಂಡು 1-2 ತಾಳಿಪಟ್ಟ ತಿಂದು ಹೋಗ್ತೀನಿ. ಅಕ್ಕಿ ಗೋಧಿ ಹಂಚಾರಂತ ಅಕ್ಕಿ ಗೋಧಿ ತೊಗೊಂಡು ಪೋಸ್ಟಿಗೆ ಹಾಕಿ ಹಂಗೆ ಅಲ್ಲೇ ಪೋಸ್ಟಿಗೆ ಹಾಕಿ ಅಕ್ಕಿ ಗೋಧಿ ತೊಗೊಂಡು ಬಂದುಬಿಡ್ತೀನಿ ರೀ. ಗದ್ಲಿತ್ತ ಪಾಳ್ಯ ಹಚ್ಚಿ ಬರ್ತೀನಿ. ಬರ್ರಿ ಊಟ ಮಾಡಿ ಮತ್ತು ಲಾಗ್ ಚಲೋ ಮಾಡ್ತೀನಿ ನೋಡಿರಿ. ಊಟ ಮಾಡಿ ನಾನು ಕೂಡ ರೆಡಿಯಾಗಿ ಪೋಸ್ಟಿಗೆ ಹೋಗಿದ್ದೆ. ಪೋಸ್ಟಿಗೆ ಹಾಕಬೇಕು. 4 ಆರ್ಡ್ರ್ ಕಳಿಸ್ಬಿಡ್ಬೇಕು ಇವತ್ತೇ ಅಂಥೇಳಿ ನಾ ಡಿಸೈಡ್ ಮಾಡಿ ಹೋಗಿದ್ದೆ. ಟೈಮು 11-12 ಗಂಟೆ ಆಗಿತ್ತು. ನಾ ಪೋಸ್ಟಿಗೆ ಹೋಗ್ಬೇಕಂದ್ರೆ ಇನ್ನೂ 1ಕ್ಕೆ ವಿಡಿಯೋ ಅಪ್ಲೋಡ್ ಮಾಡ್ಬೇಕಂತ ಮಾಡಿದೆ, ಆಗಲಿಲ್ಲ. ಇವಾಗ ಟೈಮ್ 4:30 ಆಗೈತೆ. ಈ ಲಾಗ್ ಚಲೋ ಮಾಡಕತ್ತೀನಿ. ತುಂಬ ಮನಸ್ಸಿಗೆ ಬೇಜಾರಾಗೈತೆ ನೋಡಿ. ಯಾಕೆ ಏನು ಅಂತ ಹೇಳ್ತೀನಿ. ಮತ್ತು ಬೇಜಾರೊಳಗೂ ರಾಯರು ಇರ್ತಾರ, ಸುಳ್ಳಲ್ಲ. ಏನು ಬಿಡಿ, ಅದೊಂದು ಹೋದ್ರೇನಾಯ್ತು, ಒಂದು ಕೆಲಸ ಹೋದ್ರೇನಾಯ್ತು, ಒಳ್ಳೆ ಹುಟ್ಟುತ್ತಾ. ಪೋಸ್ಟ್ನಾಗ ತೂಕ ಮಾಡೋದಿಲ್ಲ, ಏನೂ ಇಲ್ಲ. ನಾವು ಹೆಂಗೆ ತೊಗೋಬೇಕು, ಹೆಂಗೆ ಮಾಡಬೇಕು ಅಂತ ಅವ್ರು ನಮಗೆ ಕೌಕ ಮಾಡಿಬಿಟ್ರಿ. ಫಸ್ಟ್ ಟೈಮ್ ರೀ ನಾ ಇಲ್ಲಿ ಮುದ್ದೆಬೆಳಗ್ಗೆ ಪೋಸ್ಟಿಗೆ ಹೋಗಿ ಹಾಕಿ ಬರ್ತಿದ್ದೆ. ಮತ್ತು ಮುದ್ದೆಬೆಳಗ್ಗೆ ಹೋಗಿ ಒಂದು ದಿನ ಹೋಗ್ಬಿಡ್ತಾ, ಒಂದು ದಿನ ಕೆಲಸ ಹೋಗ್ಬಿಡ್ತಾ. ಇಲ್ಲೇ ಪೋಸ್ಟ್ ಹೆಂಗಾದ್ರೂ ಹಾಕ್ರಿ ಅಂತೇಳಿ ಹೋದ್ರೆ ಅವ್ರು ಹೆಂಗೆ ತಾಕಡಿಲ್ಲ ಎದುರು ತೂಕ ಮಾಡ್ಬೇಕ್ರಿ ಅಂತ ಚೋಲಾರ ಒಂಥರ ಮಾತಾಡಿದರು ಹಳ್ಳ್ಯಾಗ. ನೋಡಿ ಒಂದೊಂದು ನೌಕರಿ ಮಾಡೋ ಒಬ್ಬರೊಬ್ರು ಎಷ್ಟು ಚಲೋ ಇರ್ತಾರ, ಒಬ್ಬರೊಬ್ರು ಕೌಕ ಮಾಡಿಬಿಡ್ತಾರೆ ರೀ. ಜೀವ ಕಜ್ಜಿಲ್ಲ ಅನಿಸ್ತಾನೆ. ನಿಂದಿರ್ಲೇ ಇಲ್ರಿ ನೀ ಏನ್ರ ಅನ್ರಿ. ನಮ್ಗೆ ಕಷ್ಟ ಆದ್ರಲ್ಲಿ ನಮ್ಗೆ ಯಾಕಂದ್ರೆ ತಾಕಡಿಲ್ಲ ಏನಿಲ್ಲಮ್ಮ, ಎದುರ್ಲೆ ತೂಕ ಮಾಡ್ಬೇಕು, ಎದುರ್ಲೆ ಅಮೌಂಟ್ ತೊಗೋಬೇಕು, ನಿಮ್ಗೆ ಯಾರು ಹೇಳಿದ್ರೆ ನಿಮಗೆ ಅಂತ ಅಂದ್ಬಿಟ್ರಿ. ಹಿಂಗೆ ಅನ್ನೋನಿದ್ರೆ ಒಂಥರ ಭಯ ಅನಿಸ್ಬಿಡ್ತೀರಿ. ಹಂಗೆ ಏನಪ್ಪ ಅವ್ರು ಹೇಳ್ಯಾರ, ಫೋನ್ ಹಚ್ಚಿ ಕೇಳಿದ್ರಿ, ಇಲ್ಲೇ ತೊಗೋತೀವ್ರಿ ಇನ್ನು ಮ್ಯಾಗ ಅಂತ ಹೇಳಿದ್ರು. ಹೇಳ್ಯಾರ ಅಂತ ಬಂದ್ರಿ, ಇವ್ರು ಹಿಂಗೆ ಯಾಕೆ ಮಾಡಾಕತ್ತಾರ ಅಂತೇಳಿ ನಾನು ಸುಮ್ಮನೆ ಆಗಿ ಈಗ ಇಷ್ಟು ಪಾರ್ಸಲ್ 4 ಪಾರ್ಸಲ್ ಒಳಗೆ ತೊಗೊಂಬಂದೆ. ಇವಾಗ ಬಂದು ಮನೆಗೆ ಬಂದೇನು ರೀ, ಪಾರ್ಸಲ್ ಹಾಕಕ್ಕೆ ಬಂದೆ. ಬರೋಣಿದ್ರೆ ಸಾಲಿಗೆ ಸರ್ ಓದ್ರಾಕ ಕಳಿಸಿದ್ರು. ನಾನು ಶಾಲೆಗೆ ಒಂದು ಎಂಟ್ರಿ ಹಾಕೀನಿ ರೀ, ಒಂದು ಅರ್ಜಿ ಹಾಕೀನಿ ಅಂತೇಳಿ ಹೇಳಿದ್ದು ನಿಮಗೆ. ಓದ್ರಾಕ ಕಳಿಸಿದ್ರು, ಅದು ಹಾಲಿಲ್ಲ ರೀ. ಅದೇ ಬೇಜಾರಾಯ್ತು ನೋಡಿ. ಹಂಗೆ ರೀ, ಇದ್ದವ್ರನ್ನ ಯಾರು ನೋಡಲ್ಲ, ಇದ್ದವ್ರಿಗೆ ಮಾಡ್ತಾರೆ, ಇಲ್ಲರವ್ರಿಗೆ ಯಾರು ಮಾಡಲ್ಲ. ಕಷ್ಟ ಕಾಲಕ್ಕೆ ಅದಾರಂದ್ರೆ ಯಾರು ಹೆಲ್ಪ್ ಮಾಡಲ್ಲ. ಅದೊಂದು ಸ್ವಲ್ಪ ತುಂಬ ಬೇಜಾರಾಗಿ ಬಂದು ಒಬ್ಬರ ಮನೆಯಾಗ ಲೇಟ ತನಕ ಕೂತ್ಯ. ಅವ್ರದ್ದು ಅರ್ಜಿ ಹಾಕಿ ಅವರಲ್ಲ ಪರ್ಸೆಂಟೇಜ್ ಮ್ಯಾಗಿತ್ತು. ನನ್ನ ಪರ್ಸೆಂಟೇಜ್ ಕಮ್ಮಿ ಇತ್ತು. ನನ್ನ 10th 58 ಇಷ್ಟ ಆಗೈತೆ ರೀ. ಅವ್ರು 80 ಇತ್ತು. 80 ಇದ್ದವ್ರದ್ದು ಆಯಿತು.
ನಮ್ಮ ಮಂದಿದ ಅದೇ ಖುಷಿ ಐತೆ ಬಿಡ್ರಿ. ಯಾಕೆ ನಾವು ದುಡಿದ್ರೆ ಪಗಾರ ಕೊಡ್ತಾರೆ, ದುಡಿಲಿಕ್ಕೇನಿಲ್ಲ. ನಾವು ಅರ್ಜಿ ಹಾಕಿದ್ದೀವಲ್ಲ, ಏನೋ ಒಂದು ಆಗುತ್ತನ್ನೋ ಭರವಸೆ ಭಾಳ ಇತ್ತು. ಆಗ್ಲ ರಾಯರಿದ್ರ ಕೈ ಬಿಟ್ರಲ್ಲ ಅಂತೇಳಿ ಇದು ಬೇಜಾರಾಯಿತು. ಎಷ್ಟು ರಾಯರು ನಂಬಿದ್ವಿ, ಎಷ್ಟು ದೇವ್ರು ನಂಬ್ತೀವಿ, ನನಗೆ ಭಾಳ ಭರವಸೆ ಇತ್ತು ಆಗುತ್ತೆ ಅನ್ನೋದು. ರಾಯರ ಕೈ ಬಿಟ್ರಲ್ಲ, ಭಾಳ ಬೇಜಾರಾಯಿತು. ಅಷ್ಟೆಲ್ಲ ಬೇಜಾರು ಮಾಡ್ಕೋತ ಮನೆಗೆ ಬಂದೆ. ಟೈಮ್ 3 ಗಂಟೆ ಆಗಿತ್ತು, ಏನು ಮಾಡಿತ್ತೋ ಗೊತ್ತಿಲ್ಲ. ಬಂದು ವಾಟ್ಸಪ್ ಆನ್ ಮಾಡ್ತೀನಿ ರೀ. ನಿನ್ನೆ ಸೀರೆ ವಿಡಿಯೋ ಹಾಕೀನಿ, 1K ಹೊಡೈತೆ ಹೊಸ ಚಾನಲ್ದಾಗ. ಒಂದು ಕಡೆ ಹೋದ್ರೆ ಒಂದು ಕಡೆ ಕೊಡ್ತಾರೆ ದೇವ್ರು ಅನ್ನೋದು ಇದು 100ಕ್ಕೆ 100 ಸತ್ಯ ನೋಡಿ. ಅಲ್ಲಿ ಹೋಗ್ತಾನ ಏನೋ ಇಲ್ರಿ, ನಿಮ್ಮ ಸಪೋರ್ಟ್ ಇದ್ರೆ ಇಲ್ಲಿ ತನಕ ಬೆಳಿತೀನಿ. ಮಕ್ಕಳು ಹೆಂಗೋ ದೊಡ್ಡ ಆತಾವು, ಮಕ್ಕಳಿಗೆ ಆಶೀರ್ವಾದ. ಬಿಜಾಪುರ ಒಬ್ಬರು ಸಿಸ್ಟರ್ ಫೋನ್ ಹಚ್ಚಿದ್ರು, ಅವರು ಸರ್ ಅದಾರಂತ, ರಾಯರ್ ಭಕ್ತರಂತ ಸರ್ ರಿಟೈರ್ಡ್ ಆಗೈತೆ ರೀ. ತಂದೆ ಸರಿ ತಾಯಿ ಸರಿ ನೋಡಿ, ಸರ್ ರಿಟೈರ್ಡ್ ಆಗೈತೆ. ತಂದೆ ತಾಯಿ ಇದ್ದಂಗೆ ಅಂತ ಹೇಳ್ತೀನಿ. ಎಷ್ಟು ಧೈರ್ಯ ಓಲಿ ಬಿಡಮ್ಮ, ಅದು ಓತಾ ಇನ್ನೊಂದು ಯಾವುದೋ ನಿನ್ನ ಒಳ್ಳೆ ಕೆಲಸ ಕಾದೈತಂತ ರಾಯರ್ ರಿಟೈರ್ ಅಂತ ನಿಂಗೆ ಅರ್ಥ ಮಾಡ್ಕೊ, ಯಾಕೆ ಬೇಜಾರು ಮಾಡ್ಕೋತಿ ಅಂತ ಅವರು ಒಂದು ತಾಸ್ತನ ಫೋನೇ ಮಾತಾಡಿದರು. ನೋಡಾಕತ್ತಿದ್ರು ಅಂದ್ರೆ ತುಂಬ ಖುಷಿ ಆಗುತ್ತೆ. ನಿಮ್ಮ ಸರ್ ಮಾತಿಗಿಂತ ನಿಮ್ಮ ಮಾತಿಗಿಂತ ತುಂಬ ಮನ್ಸಿಗೆ ಒಂಥರ ನೆಮ್ಮದಿ ಸಿಕ್ತಮ್ಮ. ಥ್ಯಾಂಕ್ ಯು ಸೋ ಮಚ್. ಸರ್ ಸನ್ಯಾಕೆ ಮಾತಾಡಿದ್ರಿ, ರಿಟೈರ್ಡ್ ಆಗೈತೆ ಅಂತ. ಅವರು ನಮ್ಮ ಶ್ರಾವಣ್ ಕುಮಾರ ಹೆಂಗೆ ಕಷ್ಟ ಬಂದಾನ, ಸರ್ನ ಹಂಗೆ ಬಂದಾರಂತ್ರಿ. ಶ್ರಾವಣ್ ಕುಮಾರ್ ಹೆಂಗೆ ತಂದಿನೊಳ್ಳಾರ ಬೆಳ್ಯಾಕತ್ತ ನೋಡಿ, ಆ ಸರ್ ಆಗಿ ರಿಟೈರ್ಡ್ ಆಗ್ಯಾರಂತ. ಅವ್ರಿಗೆ ಇಷ್ಟೇ ಕಷ್ಟ ಇತ್ತಂತ್ರಿ. ಅಷ್ಟೇ ಕಷ್ಟದೊಳಗೆ ಓಳಾಗಿ ನಾವಿಲ್ಲಿ ಬಂದು ಮಗ ನೌಕರಿ ಮಾಡ್ತಾರೆ, ಮಗಳು ಶಾಲೆ ಕಲಿತು ಎಲ್ಲ ಬಿಜಾಪುರ ಮನೆ ಮಾಡಿ ಎಲ್ಲ ಸೆಟ್ಲ್ ಆಗ್ಯಾರಂತ. ಅವರಿಗೆ ಅಂಥದ್ದು ಆಗೈತಂದ್ರೆ ಇನ್ನೊಂದು ನಮ್ದೇನು ಬಿಡ್ರಿ, ನಾವೇನು ಭಾಳ ಕಲ್ತಿಲ್ಲ, ಅದಕ್ಕೆ ಮಕ್ಳು ಕಲೀಲಿ ಅಂತ ನೋಡಿ. ಪರ್ಸೆಂಟೇಜ್ ಅಂತೈತಿ, ಅದಕ್ಕೆ ಹೇಳ್ತೀನಿ ರೀ. ಇದನ್ನು ವಿಷಯ ನನ್ನ ಶ್ರಾವಣಿ ತಿಳಿಸಿದ್ರೆ ನನ್ನ ಮಗಳು ತಿಳಿಸಿದ್ರೆ ತಿಳ್ಕೊತಾರೆ. ನೋಡು ನಾ ಕಲಿಲಿಲ್ಲ, ನಾನು ಕಲೀಲಿಲ್ಲ, ನನ್ನ ಪರ್ಸೆಂಟೇಜ್ ಕಮ್ಮಿ ಇತ್ತು, ನಂದು ಆಗಲಿಲ್ಲ. ಪರ್ಸೆಂಟೇಜ್ ಜಾಸ್ತಿ ಇದ್ದವ್ರದ್ದು ಆಯಿತು, ಅದಕ್ಕೆ ನೀವು ಕಲೀರಿ, ನೀವು ಮಾಡಿರಿ ಅಂತ ಹೇಳ್ಬೇಕಂತ ಅಂದ್ಕೊಂಡಿನಿ. ಹೇಳ್ಬೇಕ್ರಿ ಮಕ್ಳಿಗೆ. ಯಾಕಂದ್ರೆ ಹೌದಲ್ಲ, ನಮ್ಮ ಮಮ್ಮಿದು ಹಿಂಗಾಗೈತೆ ಅಂತ ಮಕ್ಕಳು ತಲೆ ತೊಗೊಂಡ್ಬಿಡ್ತಾವೆ. ನಮ್ಮ ಮಕ್ಳಿಗೆ ಒಳ್ಳೇದು ಹೇಳ್ಕೊಟ್ರೆ ಒಳ್ಳೆ ತಲೆ ತೊಗೊತಾವೆ, ಕೆಟ್ಟದ್ದು ಹೇಳ್ಕೊಟ್ರೆ ಕೆಟ್ಟ ತಲೆ ತುಂಬ್ತಾವೆ. ಈಗ ಖಾಲಿ ಪೇಪರ್ ಇರ್ತೀರಿ, ನಮ್ಮ ಮಕ್ಕಳು ಆ ಪೇಪರ್ ಮೇಲೆ ನಾವು ಏನು ಬರಿತೀವಿ ಅದು ಬರ್ಕೋತ ಹೋಗ್ಬಿಡ್ತಾವೆ ಮಕ್ಕಳು. ನಾವು ಕೆಟ್ಟದಾಗಿ ಮಾತಾಡಿರಿ ಮನ್ಯಾಗ, ಕೆಟ್ಟದಾಗಿರ್ರಿ, ಅದೇ ಮಾಡ್ತಾವೆ, ಅದೇ ಕಲಿತಾವೆ, ಅದನ್ನೇ ನೋಡಿ ಅದೇ ಮಾಡೋಕೆ ಕಲಿತಾವೆ. ನಾವು ಏನು ತಂದೆ ತಾಯಿ ಮಾಡ್ತೀವಲ್ಲ ಅದೇ ಮಕ್ಕಳು ಕಲಿತಾವೆ. ಅದಕ್ಕೆ ಹೇಳೋದು ಮಕ್ಕಳಿಗೆ ಒಳ್ಳೆಯದನ್ನು ಹೇಳ್ಕೊಡ್ರಿ ಅಂತ. ಅಲ್ಲಿನಿಂದ ಬಂದು ಒಂದು 3 ಸೀರೆ ಆರ್ಡ್ರ್ ಬಂದು, ಒಂದು ಲಂಗ, ಒಂದು ರೆಡಿಮೇಡ್ ಬ್ಲೌಸು, ಇಷ್ಟೆಲ್ಲ ಆರ್ಡ್ರ್ ಬಂದು. ಇನ್ನೂ ಒಂದು ಅದಾವು ನೈಟಿಗಳವು. ಅವ್ರು ಫೋನ್ ಎತ್ತಾ ಇಲ್ಲ. ಅವ್ರಿಗೆ ಇಷ್ಟು ಬಂದು ಫೋನ್ ಹಚ್ಚಿ ಆರ್ಡ್ರ್ ತೊಗೊಂಡು ಏನು ಆರ್ಡ್ರ್ ಬಂದಾವಂತ ನಿಮಗೆ ತೋರಿಸ್ತೀನಿ. ಈಗ ಆರ್ಡ್ರ್ ಸೀಟ್ ಕವರ ಇಲ್ಲ, ಅದಕ್ಕೆ ಅವ್ರಿಗೆ ಹೇಳ್ಬಿಟ್ಟಿನಿ, ಹಿಂಗೆ ಕವರ್ ಲೇಟಾಗಿ ಬರ್ತಾವ್ರಿ, ನಿಮ್ಗೆ ಲೇಟಾಗಿ ಆರ್ಡ್ರ್ ಬರ್ತಾವೆ ಅಂತೇಳಿ. ಇವು ನೋಡ್ಬೇಕು, ನಾಳೆಗಾರ ಹೋಗ್ಬೇಕು. ನಾಳೆ ಒಂದು ಕಡೆ ಮಾತಾಡ್ಸೋಕೆ ಹೋಗ್ಬೇಕು. ಏನು ತಿರುಗೋದು ಬಂದೈತೆ ರೀ, ಟಚಿಂಗೇ ಟೀಚಿಂಗ್ ಮಾಡೋಕ್ಕೆ ಆಗವಲ್ದು. ನಾನು ಕೆಂಪು ಸೀರೆ ಉಟ್ಕೊಂಡು ವಿಡಿಯೋ ಮಾಡಿದಕ್ಕೆ ಎಷ್ಟು ಚಂದ ರೆಸ್ಪಾನ್ಸ್ ಕೊಟ್ಟಿರಿ, ಎಲ್ಲರೂ ನೋಡಿರಿ. ಅದು ಸೀರಿಯಲ್ ಸಕ್ಕತ್ ಕಾಣತ್ತೆ. ನಾ ಬಳಸಿಲ್ರಿ, ನಮ್ಮ ತಂಗಿಯರು ಆಗಬೇಕು, ಅವ್ರು ಸೀರೆ ತೊಗೊಳಿದ್ರು. ಅವ್ರಿಗೆ ರಿಕ್ವೆಸ್ಟ್ ಮಾಡ್ಕೊಂಡು ಇಸ್ಕೊಂಡು ನಾವು ಉಟ್ಕೊಂಡೆ. ಈಗ ನೋಡಿ ಅವ್ರು ಉಡ್ಬೇಕಂತ ತೊಗೊಂಡಿರ್ತಾರೆ, ಸುಸುಳೆ ನಾವು ಉಟ್ಕೊಂಡು ವಿಡಿಯೋ ಮಾಡಿ ಅವ್ರಿಗೆ ಕೇಳಿರಿ. ಯಾಕಂದ್ರೆ ಅವರು ಪರ್ಮಿಷನ್ ತೊಗೊಂಡು ಏನಿರಲ್ಲ. ಅವಾಗಿತ್ತು ರೀ, ಯಾರ ಒಂದು ಹೊಸ ಸೀರೆ ತೊಗೊಲಿ, ಇನ್ನೊಬ್ರಿಗೆ ಉಡಾಕೆ ಕೊಟ್ಟು ಅವ್ರು ಹುಟ್ಟು ನೀರಾಗಿ ಕೊಟ್ಟಿಂದ ಸೀರೆ ತೊಗೊಂಡು ಉಡ್ತಿದ್ರಂತ. ಇವಾಗೆಲ್ಲ ಐತ್ರಿ, ನಾವು ತೊಗೊಂಡ್ವಿ ಅಂದ್ರೆ ನಾವೇ ಉಡ್ಬೇಕು ಫಸ್ಟ್. ನಾನು ಉಟ್ಕೊಂಡು ಹೇಳ್ತೀನಿ ರೀ, ಈಗಿನ ಜನ್ರೇಷನ್ ಹಿಂಗೈತಿ. ಅವಾಗಿಲ್ರಿ, ನಾವು ಸಣ್ಣವರಿದ್ದಾಗ ಜೋಡಿ ಮೇಲೆ ಉಡಾಕೆ ಪತ್ಲ ತೊಗೊಲಿ, ಆಗ ಈ ಹಾಕು ಆ ಮನೆ ಮಗ್ಗಲ್ದವ್ರಿಗೆ ಇವ್ರಿಗೊಂದು ಕೊಡು ಅವ್ರಿಗೊಂದು ಕೊಡು, ಅವ್ರು ಹುಟ್ಟು ನೀರಾಗಿ ಕೊಟ್ಟಿಂದ ಇವ್ರು ಉಡೋದು. ಯಾಕಯ್ಯ ಹೊಸ ಪತ್ಲ ಹುಟ್ಟಿಯಲ್ಲ ಹಿಂಗೆ ಇವ್ರು ತೊಗೊಂಡಾರ ಅಂತ ಅವು ಅಕ್ಕೋರು ಕೊಟ್ಟಾರ ಉಡಾಕ. ಆ ಅಕ್ಕ ಕೊಟ್ಟ, ಆ ಅತ್ತಿ ಕೊಟ್ಟಾಳ, ಆ ಅತ್ತಿಯವು ಹಂಗೆ ಹೇಳ್ತಿದ್ರಿ ಹಿಂದಕ್ಕೆ. ಇವಾಗ ಹಂಗಿಲ್ಲ. ಇದೆಲ್ಲ ಯಾರು ಅನುಭವಿಸಿರಿ ಅನ್ನೋದು ಹೇಳ್ರಿ. ನಿಮಗೆಲ್ಲ ಹಂಗೆಲ್ಲ ಗೊತ್ತೈತೆ. ಸೀರೆ ಮಗ್ಗದ ಮನೆಯವ್ರಿಗೆ ಉಡಾಕೆ ಕೊಡೋದು, ಪಕ್ಕದ ಮನೆಯಾಗ ಉಡಾಕೆ ಕೊಡ್ತಿದ್ರು ನೋಡಿ ಸೀರೆಗಳು. ನನಗೆ ಗೊತ್ತೈತೆ, ನಿಮಗೆ ಗೊತ್ತೈತೆ ಅಂದ್ರೆ ಕಮೆಂಟ್ ಹಾಕಿ. ನಾ ಸಣ್ಣಕ್ಕಿದ್ದಾಗ ನಮ್ಮ ಅವ್ರು ಉಡಾಕೆ ಸೀರೆ ತಂದ್ರೆ ಹೋಗ ಮಗ್ಗಲ್ ಅವ್ರಿಗೆ ಆ ಹೋಗಿ ಕೊಟ್ಟು ಬಾ, ಈಚೆ ಹೋಗಿ ಕೊಟ್ಟು ಬಾ, ಉಟ್ಕೊಂಡು ನೀರು ಹಾಕಿ ಅವರು ಫಸ್ಟ್ ಅವರೇ ಉಡ್ಬೇಕ್ರಿ. ಬಾಣಿಗೆ ಅವ್ರು ಮಾಡೇ ನೀರು ಹಾಕಿ ಕೊಟ್ಟಿಂದ ಅವ್ರು ಹೊಸ ಸೀರೆ ಉಟ್ಟಾಗ ಯಾರ ಓಣ್ಯಾಗ ಯಾರು ಇವು ಸೀರೆ ಹೊಸ ಹುಟ್ಟಿಯಲ್ಲ ಯಾರು ಉಡಾಕೆ ಕೊಟ್ಟಾರ ಅಂತಿದ್ರು. ಅವಾಗ ಎಲ್ಲರೂ ಹೇಳೋರು ಇಂಥವ್ರು ಸೀರೆ ಇಂಥವ್ರು ಅಂತೇಳಿ. ಇವಾಗ ಯಾರು ತೊಗೊಳೋದು ಪಟ್ಟ ಉಟ್ಕೊಂಡು ನಿಂತು ಬಿಡ್ದು ಬ್ಲೌಸ್ ಹೊಲಿಸಿ. ಇವಾಗಿಂದ ಜನ್ರೇಷನ್ ಹೆಂಗೈತೆ ಹಿಂಗೆ, ಅವಾಗಿನ ಜನ್ರೇಷನ್ ಹಂಗಿತ್ತು ಹಂಗಿರಿ. ಬರೀ ಯಾವ್ಯಾವ ಆರ್ಡ್ರ್ ಬಂದವಂತ ನಿಮಗೆ ತೋರಿಸ್ತೀನಿ. ರಾಯರ ಕೃಪೆ ಐತಂದ್ರೆ ಅಲ್ಲೇ ಹೋಗಿ ದುಡಿಯೋದು ಬೇಕಲ್ಲ. ತಿಂಗಳ 7,000 ರೂಪಾಯಿ ಇತ್ತಲ್ಲ, ಇಲ್ಲೇ ದುಡಿಬೋದು. ನಿಮ್ಮೆಲ್ಲರ ಸಪೋರ್ಟು, ನೀವೆಲ್ಲ ವಿಡಿಯೋ ಶೇರ್ ಮಾಡಿ, ವಿಡಿಯೋಗಳು ರನ್ ಅದು ಅಂದ್ರೆ ಇನ್ನೂ ಹೆಲ್ಪ್ ಆಗುತ್ತೆ. ಇನ್ನೂ ಇಷ್ಟು ಆರ್ಡ್ರ್ ಕೊಟ್ಟಿರಂದ್ರೆ ಅದಕ್ಕೂ ಕೂಡ ಖುಷಿ ಆಗುತ್ತೆ. ಅದೇ ಅಂದ್ರೆ ಅವರು ನಿಮ್ಗೆ ಒಳ್ಳೇದಾಗುತ್ತೋ ರೀ, ಏನೋ ಒಂದು ಕೆಟ್ಟದ್ದು ರಾಯರ್ ಕೈ ಬಿಟ್ರಂದ್ರೆ ಇನ್ನೊಂದು ವಿಷಯದಾಗ ಕೈ ಹಿಡಿತಾರಂತ ಅರ್ಥ.
ಅಂತ ಹೇಳಿದ್ರು. ಏನೋ ಗೊತ್ತಿಲ್ಲ, ಮಾತಾಡಿದ ಮಾತಿಗೆ ಖುಷಿ ಆಯ್ತು. ಸರ್ ಏನಂತಿ ಅಮ್ಮ ಅಪ್ಪ ಅಂತಲೇ ಹೇಳ್ಬೋದು. ತಾಯಿ ತಂದೆ ರಿಟೈರ್ಡ್ ಆಗೈತೆ ಅಂದ್ರೆ ಅಮ್ಮ ಅಪ್ಪ ಅಂತಲೇ ಹೇಳ್ಬೋದು. ತುಂಬ ಖುಷಿ ಆಯಿತು ನೋಡ್ರಿ. ಇಲ್ಲೇ ನಾನು ಕೆಂಪು ಸೀರೆ ಏನು ಇದು ಉಟ್ಕೋದಿದ್ನಲ್ಲ, ಆ ಸೀರೆ ಫಸ್ಟ್ ಆರ್ಡ್ರ್ ಆಗೈತೆ ರೀ. ಅವರೇ ಆರ್ಡ್ರ್ ಮಾಡ್ಯಾರ. ಸದ್ ನನಗೇನು ಸಮಾಧಾನ ಮಾಡಿದ್ದು ನಂದಿಲ್ಲ, ಅವರೇ ಆರ್ಡ್ರ್ ಮಾಡ್ಯಾರ ನೋಡ್ರಿ. ಅವ್ರು ಎಲ್ಲೋ ನಾವೆಲ್ಲೋ ಒಂದು ಯೂಟ್ಯೂಬ್ನಿಂದ ನಾ ಇಷ್ಟು ಜೋಳೆ ಮಾಡ್ಕೊಂಡ್ರೆ ಇಷ್ಟೆಲ್ಲ. ಇದು ಫಸ್ಟ್ ಆರ್ಡ್ರ್ ಬಂದೈತೆ ರೀ. ಈಗ ಇದು ಸೆಕೆಂಡ್ ಆರ್ಡ್ರ್ ಬಂದೈತೆ ರೀ. ರೆಡಿಮೇಡ್ ಬ್ಲೌಸ್ ಈ ಡಬಲ್ ಎಕ್ಸೆಲ್ ಒಳಗೆ ನಾನು ಇನ್ನು ಹುಟ್ಟಿದ್ನಲ್ಲ, ಆ ಬ್ಲೌಸ್ನಾಗ ಇನ್ನೂ 2 ಕಲರ್ ಅದ ರೀ, ಚಾಕ್ಲೇಟ ಕೆಂಪ. ಬೇಕಾದ್ರೆ ಆರ್ಡ್ರ್ ಕೊಡ್ರಿ. ಈಗ ಇದೊಂದು ಬ್ಲೌಸ್, ಇದು 3 ಒಬ್ರತ್ ನೋಡಿ. ಇಲ್ಲ ಹಂಗೆ ಮ್ಯಾಚಿಂಗ್ ಲಂಗ ಸೀರೆ ಇವು ಬೆಂಗ್ಳೂರ್ಗೆ ಹೋತ ನೋಡಿ. ಬೆಂಗ್ಳೂರ್ಗೆ ವಿನೋದಮ್ಮ ಅಂತೇಳಿ ಅವ್ರು ತೊಗೊಂಡಾರಿ. ಇದು ಇನ್ನೊಬ್ಬರು ಸಿಸ್ಟರ್ ತೊಗೊಂಡಾರಿ. ಅವ್ರ ಹೆಸರು ಗೊತ್ತಿಲ್ಲ, ಊರ ಹೆಸರು ಹೇಳಿದರು, ನನಗೆ ಅಷ್ಟೊಂದು ತರಕ್ಕೆ ಬರಲಿಲ್ಲ. ಅವ್ರು ತೊಗೊಂಡಾರ. ಈಗ ಕೊರಿಯರ್ ಸೀಟೆ ಅಲ್ರಿ, 2 ಪಾತ್ ಉಳ್ದಾವು. ಉಸು ಕುಡಿ ಒಮ್ಮೆ ಹಾಕ್ತೀನಿ ರೀ. ನಾ ಅದು ಆರ್ಡ್ರ್ ಆಗೋದೈತೆ. ಈ ಫೋನೇ ವಾಟ್ಸಪ್ ನಂಬರ್ ಐತೆ ರೀ. ನಾವು ಸ್ವಲ್ಪ ನೋಡೋದು ಲೇಟ್ ಆತಂದ್ರೆ ನೀವೇನು ಬೇಜಾರು ಮಾಡ್ಕೋಬೇಡ್ರಿ. ನಾವು ವೈಫೈ ಕನೆಕ್ಟ್ ಮಾಡಿ ನೋಡ್ತಿರ್ತೀನಿ. 4:29 ಆಗುತ್ತೆ ನೋಡಿ. ಇಷ್ಟು ಪಿಕೋ ಹಾಕೀನಿ, ಅಷ್ಟು ಮಡಚ್ಬೇಕು. ಇವಾಗ ಮಡಿಚಿ ಮನೆ ಎಲ್ಲ ಕ್ಲೀನ್ ಮಾಡಬೇಕು. ನೋಡ್ತಿರ್ಬೇಕು. ಬಟ್ಟೆ ತೊಗೊಂಬ ಶ್ರಾವಣಿ ಹೆಂಗೆ ನೋಡಿ ಮಾರೋ ಬಟ್ಟೆ ಹೋದಾಗ ಮಡಿಚಿಡ್ಬೇಕು. ಇನ್ಯಾಡು ರೆಡಿಮೇಡ್ ಬ್ಲೌಸ್ಗಳದಾವು. ಕಾಪಿ ಚಾಕ್ಲೇಟ್ ಅದ ನೋಡಿ. ಯಾರಿಗಾದ್ರೂ ಬೇಕಾದ್ರೆ ಆರ್ಡ್ರ್ ಮಾಡ್ಕೊಳ್ಳಿ. ಇಲ್ಲಿನೂ ಇದೊಂದು ಸೀರೆ ಪಿಕೋ ಹಾಕೋದಿಲ್ಲ, ಹರಿದೈತೆ. ಇಟ್ಟು ಕ್ಲೀನ್ ಮಾಡ್ತೀನಿ ರೀ. ಕ್ಲೀನ್ ಮಾಡಿ ಅಡುಗೆ ಮಾಡಬೇಕು. ಹಂಗ ಕಸ ಹುಡುಗಿ ಹಂಗದಕ್ಕೆ ನೀರು ಹೊಡೆದು ಒಳಕ್ಕೆ ಬಂದೆ. ಇವಾಗ ಪಿಕೋ ಮಿಷನ್ ಕಿತ್ತಿಡ್ತೀನಿ ಬರ್ರಿ ನೋಡಿರಿ. ಈ ಮಿಷನ್ ಕಿತ್ತಬೇಕು. ಅಜ್ಜಿ ಭಾಳ ಮಿಷನ್, ಪಿಕೋ ಮಿಷನ್ ಭಾಳ ಅಜ್ಜಿ. ಆ ನಾರ್ಮಲ್ ಮಿಷನ್ ಇತ್ತ ಪಿಕೋ ಮಿಷನ್ ಅಜ್ಜಿ. ಈ ಮಿಷನ್ ಕಿತ್ತಿ ಆಳಿ ಹಾಕಿ ಜೇನ್ಸ್ ಮಾಡಿ ಇಟ್ಬಿಡ್ತೀನಿ. ಯಾಕೆ ಮತ್ತು ಪಿಕೋ ಬಂದಾಗಲೇ ನಮ್ಮ ಮಿಷನ್ ಎತ್ತಾಡ್ದಾಗತ್ತೆ. ಅಜ್ಜಂದು ನಡೆಯಲ್ರಿ, ಅಗ್ರ ನಡೆಯಲ್ಲ. ಮಾಡೋದೆಲ್ಲ ಮಾಡಲೇಬೇಕಲ್ರಿ. ಮಾಡ್ಲಿಕ್ಕೆ ಹಂಗೆ ಇರ್ತೈತಿ ಅಲ್ಲಿ. ಹಾಗೆ ಹಾಕ್ಬಿಡ್ತೀವಿ. ಯಾಕಂದ್ರೆ ಯಾವುದೇ ಮಿಷನ್ ಆಗಲಿ ಏನೇ ಇರಲಿ, ನಾವು ಎಷ್ಟು ಜಾಯಿಂಟ್ ಮಾಡಿಟ್ಕೊಳ್ತೀವಿ ಅಷ್ಟು ಜಾಯಿಂಟ್ ಆಗಿರ್ತಾರೆ. ಯಾವುದೇ ವಸ್ತು ಆಗಲಿ ಮಾಡೋದಕ್ಕೆ ಇಟ್ಬಿಡ್ತಾರೆ. ಸೀಟ್ ಬೇಕಾಗ್ತದೆ ನೋಡ್ರಿ. ಇನ್ನೊಂದು ಸೀರೆ ಪಿಕೋ ಹಾಕೊಳ್ಳಿ ನೋಡಿ. ಪಿಕೋ ಮಿಷನ್ ಕಿತ್ತೀರ ನಿಮ್ಗೆ ಯಾವ ಬಂದು ಹಾಕೈತಿ. ಇವಾಗ ಏನು ಮಾಡಿ ಹಾಕಿದಾಗಿಲ್ಲ ಒಂದು ಸೀರೆ ಉಳ್ಕೋತ ನೋಡಿ. ಡ್ರೆಸ್ ಹತ್ತಾಕಂದ್ರೆ ಅದು ಇಡೀ ಪಿಕೋ ಹಾಕೋ ಲೆಕ್ಕಿಲ್ಲ ಬರ್ತಾರೆ ನೋಡ್ರಿ. ನನ್ನ ಮತ್ತೆ ಬ್ಲೌಸೇ ಸ್ಟಿಚ್ ಮಾಡೋಕ್ಕಾಗಲ್ಲ. ಇದು ಕೆಂಪದ್ದಾರ ಇಷ್ಟ ನಮಗೆ, ಭಾಳ ಇಷ್ಟ ನಮಗೆ. ಬರ್ರಿ ಇಷ್ಟು ಎಲ್ಲ ಕ್ಲೀನ್ ಮಾಡಿ ಮಸ್ತ್ ಸಿಗೋಣ ನೋಡಿ. ರಾತ್ರಿ ಊಟಕ್ಕೆ ಬಿಸಿ ಬಿಸಿ ಉಪ್ಪಿಟ್ಟು ರೆಡಿ ಆಗೈತೆ ನೋಡಿ. ಮಸ್ತಾಗ ಶ್ರವಣ್ ಮಲ್ಕೊಂಡು ನಾನು ಎಬ್ಬಿಸ್ಬೇಕು. ಲೈವ್ ಮಾಡ್ಕೋತ ಕುಂತೆ. ಅಲ್ಲಿ ಇಷ್ಟು 2 ಲಂಗ, ಒಂದು ಸೀರೆ ಸೇಲ್ ಅದು ಲೈವ್ ಅಲ್ಲಿನೂ ಬುಕ್ಕಿಂಗ್ ಕೊಟ್ರು ನೋಡಿ. ಮತ್ತು ಈ ಕಡೆ ಬೆಂಡೆಕಾಯಿ ಪಲ್ಯ ಐತೆ. ರೊಟ್ಟಿ ರೊಟ್ಟಿ ಅದಾವು. ಈ ಕಡೆ ಏನು ಮಾಡ್ಯಾಳ ಅಕ್ಕ ಅಂತಿರ್ಬೋದು. ವಟಾಣಿಕಾಳು ಹಾಕಿ ನೋಡಿ. ನಾಳೆ ಬೆಳಗ್ಗೆ ರೊಟ್ಟಿ ವಟಾಣಿಕಾಳು ಪಲ್ಯ ಮಾಡ್ಬೇಕಂತ. ಶ್ರಾವಣಿಗೆ ವಟಾಣಿಕಾಳು ಜಾಸ್ತಿ ಇಷ್ಟ ರೀ. ಹಿಂಗಾಗಿ ವಟಾಣಿಕಾಳು ಮಾಡಿ ಮಮ್ಮಿ ಅಂದ್ಲು. ಪಲ್ಯಕ್ಕೊಂದು ಏನು ಮಾಡಿ ಚೌಳಿಕಾಯಿ ಅದಾವು ಸೋಸಿಲ್ರಿ. ಹಿಂಗಾಗಿ ಹೋಮ್ವರ್ಕ ಮುಗಿಸಿ ಪ್ಯಾಕಿಂಗ್ ಮಾಡಕತ್ತೋಡಿ. ಕವರ್ ಹಾಕಮ್ಮ ಅದಕ್ಕೊಂದು ಪೋಸ್ಟ್ರು. ಕೆಲಸ ಮಾಡ್ಕೋತಾಳೆ. ನಂದು ಕೆಲಸ ಮಾಡ್ಕೊಡ್ತಾಳೆ, ತಂದು ಕೆಲಸ ಮಾಡ್ಕೋತಾಳೆ. ಶ್ರವಣ ಮಲ್ಕೊಂಡು ನಾನು ಎಬ್ಬಿಸ್ತೀನಿ. ಅಷ್ಟು ಪಿಕೋ ಹಾಕಿ ಎತ್ತಿಟ್ಟೆ. ಈಗ ಅಷ್ಟು ಆರ್ಡ್ರ್ ಹಂಗೆ ಇಟ್ಟೀನಿ ರೀ. ಎಲ್ಲ ಉಟ್ಟು ದಗದ ಗಜಿ ಬಿಜ್ಜಿ ಕೆಲಸ ನೋಡಿ. ಹಂಗೆ ಇಡಮ್ಮ ಅವನ ಲಂಗ ಹಳೆ ಹಾಕಿಡ್ತೀನಿ. ಬರ್ತೀನಿ ನಾನು. ನೀನು ಕೆಲಸ ಆಗಲ್ಲದು. ಟೈಮ್ ನೋಡ್ತಿರ್ಬೇಕು. 9:05 ಆಯಿತು. ಬರೀ ಇವನ್ನೆಲ್ಲ ಎತ್ತಿಟ್ಟು ಶ್ರಾವಣ ಎಬ್ಬಿಸಿ ಮಾರಿ ತೊಳೆದು ಅವಿಗಿಟ್ಟು ಊಟ ಮಾಡಿಸಿ ನಾವಿಟ್ಟು ಊಟ ಮಾಡಿ ಮಲ್ಕೊಂಬಿಡೋದು ನೋಡಿ. ಒಂದಕ್ಕಿಂತ ಒಂದು ಸೀರೆ ಸಾಕತ್ತದ ರೀ. ಇದು ಪೋಸ್ಟರ್ ಹಾಕೋ ಮೆಹಂದಿ ಕಲರ್ ಪಿಂಕ್ ಕಲರ್ ಬಾರ್ಡ್ರಿಗೆ. ನೀನು ನಾಷ್ಟ ಮಾಡಿ ಮಲ್ಕೊಡಿ. ನೀನು ಎಷ್ಟೇನಾಗ ಎದ್ದು ಹೋಗಿತ್ತು ಇರಲಿ ಎದ್ದು. ನಾ ಎಲ್ಲ ಕ್ಲೀನ್ ಮಾಡ್ತೀನಿ. ನೀನು ಎದ್ದು ನಾಷ್ಟ ಮಾಡಿ ಅಮ್ಮ ಎಲ್ಲ ಎತ್ತಿರ್ತೀನಿ ಬಾ. ನೀನು ಅಮ್ಮ ನಾ ಹೇಳ್ದು ಅರ್ಥ ಆಗಲ್ಲ.
ನನಗೇನು ಕಷ್ಟ ಆಗಲ್ಲ ಬಾ, ಮಾಡ್ಕೊತೀನಿ ಬಿಡ ಬಿಡ. ಹಂಗೆ ಇಡಬೇಡಮ್ಮ, ನಾನು ನೀಟಾಗಿ ಇಡ್ತೀನಿ ಬಾ, ಅದಕ್ಕೆ ನೀನು ನೀಟಾಗಲ್ಲ ಬ್ಯಾಡ ಬಾ. ನನಗೆ ಕಷ್ಟ ಆಗುತ್ತಂತೆ ಅದಕ್ಕೆ ಅಕ್ಕಿನೇ ಮಾಡಾಕತ್ತವಡಿ. ಲಂಗಗಳು ಶೇಲ್ ಅದು ಹಾಳೆ ಹಾಕ್ಬೇಕಮ್ಮ, ಲಂಗ ಸೀರೆಗಳು ನೆಲ್ಲ ಹಾಕ್ತೀನಿ ತಗೋ. ಶ್ರಾವಣಿದು ಊಟ ಆಯಿತು, ಶ್ರವಣ್ ಊಟ ಆಯಿತು, ನಂದು ಊಟ ಆಯಿತು. ಶ್ರಾವಣಿನ ಎದ್ದ ಟೈಮು 10 ಹಾಕಿ ಬಂದೈತೆ. ಉಸ್ಸು ಅಟ್ಟು ಮ್ಯಾಗ ನೋಡಿ ಎಲ್ಲನೂ ಫೋನ್ ತೆಗಿಯೋ ಕಾಲಂದು. ಶ್ರವಣ 10 ನಿಮಿಷ ಕಮ್ಮಿ ಐತೆ ನೋಡಿ. ಶ್ರವಣ ಉಂಡ ಹೋದಾರ ಕಿತಾಪತಿ ಮಾಡ್ಯಾಕಿನ್ರಿ ಶ್ರಾವಣಿ. ಫೋನ್ ಹಚ್ಚಿ ಇದು ಬ್ಯಾಟ್ರಿ ಹಚ್ಚವಡಿ. ಈಗ ಬರೀ ಈ ವಿಡಿಯೋಲಿಗೆ ಎಂಡ್ ಮಾಡ್ತೀನಿ. ನಾವು ವಿಡಿಯೋ ಸಿಗ್ತೀನಿ. ಇಷ್ಟು ಪಿಕೋದಿಸು ಮುಂಜಾನೆ ಸೆಟ್ ಮಾಡ್ತೀನಿ ರೀ ಇವನ್ನೆಲ್ಲ ಮ್ಯಾಗ. ಇವು ಕೊರಿಯರ್ ಆಳು ಯಾವಾಗ ಬರ್ತಾವೆ ಈಗ ಸಾಕು. ಕೊರಿಯರ್ ಆಳು ಮೇನ್ ಐತ್ರಿ. ಮತ್ತು 2 ಲಂಗ ಆರ್ಡ್ರ್ ಬಂದಾವು. ಅದಕ್ಕೆ ಬರಲ್ಲ, ಅದಕ್ಕೆ ಇದು ಬ್ಲೂಟೂತ್ ಕನೆಕ್ಟ್ ಆಗಲ್ಲಮ್ಮ. ಅದಕ್ಕೆ ಸುಮ್ಮ ಹಂಗೆ ಕರೆಂಟ್ ಹಾಕ್ಕೊಂಡಿಲ್ಲ ಕೇಳುತ್ತಾ. ಶ್ರಾವಣಿವು ರಿಂಗು ಕಟ್ ಆಗಿಬಿಟ್ಟಾವ್ರಿ, ಬೆಳ್ಳಿ ರಿಂಗು ತರದಾಗವಲ್ಲಾಗೈತೆ ನೋಡಿ. ಏನು ಮಾಡೋದು ಸಂಸಾರನ್ಯಾಗ ಎಲ್ಲ ಆ ಕಡೆ ಈ ಕಡೆ ಬಳಸಿ ಸಾಲಿಗೆ ಹಾಕಿ ಬಟ್ಟೆಗೆ ಹಾಕಿ ಎಲ್ಲ ಖಾಲಿ ಆಗಿಬಿಟ್ಟಿನಿ. ಅದು ಯಾಕೆ ನೆನಪಾತ್ ನಿನಗೆ? ಹೌದನು? ಇಕ್ಕಿನಿ ಅದಾಡ್ರಿ ಶ್ರಾವಣಿ ಮಾತ್ನ್ಯಾಗ. ಒಂದು ಏನಾರ ತಗದ್ನೆ ಒಂದು ಹೊಡೆಲ್ಲ ಡೈಲಾಗ್ ಇದೇ ಥರ ಹೊಡಿತಿರ್ತಾಳ್ರಿ ಆಕೆ ಯಾವಾಗಲೂ. ಆದ್ರೆ ಈ ಸಲ ವಿಡಿಯೋ ಮಾಡಾಗ ಅನ್ನೆಲ್ಲ ಆಕೆ ಅದಕ್ಕೆ ಅದ ಅಂದು. ಇವಾಗ ಪಿಕೋ ಹಾಕೋದೊಂದು ಕ್ಲಿಯರ್ ಆಯ್ತು. ಟಿಚಿಂಗೂ ಹಾಗೆ ಅದಾವ್ರಿ, ಆರ್ಡ್ರೂ ಹಾಗೆ ಬರ್ತಾವೆ. ಯಾವ್ದು ಮಾಡೋದು ಯಾವ್ದು ಬಿಡೋದು. ಈ ವಿಡಿಯೋಲಿಗೆ ಎಂಡ್ ಮಾಡ್ತೀನಿ. ಉಪ್ಪಿಟ್ಟು ಮಾತ್ರ ಸಖತ್ತಾಗೈತೆ ರೀ, ಸೂಪರಾಗಿತ್ತು. ಶ್ರವಣ ನೋಡಿ ತುಂಬ ಉಂಡ ಅವಾಜು ಸಮಾಧಾನ ತಾವು ಉಣಿಸಿ, ಶ್ರಾವಣಿಗೆ ಉಣಿಸಿ ನಾ ಆಮೇಲೆ 2 ರೊಟ್ಟಿ ಉಂಡು ಮ್ಯಾಗಿಟ್ಟು ಉಪ್ಪಿಟ್ಟು ಉಂಡೆ. ಸ್ವಲ್ಪ ಮಾಡಿದ್ದೆ, ಮತ್ತು ಮುಂಜಾನೆ ಹೆಂಗಾದ್ರು ರೊಟ್ಟಿ ಪಲ್ಯ ಮಾಡುತ್ತೆ ಅಂಥೇಳಿ ಇವತ್ತೇ ಮಾಡಿದ್ದು ನೋಡಿ. ಯಾಕೆ ಸುಸ್ತು ಅನ್ನಿಸ್ತು. ಬಾಯ್ ರೀ, ಗುಡ್ ನೈಟ್. ಆ ವಿಡಿಯೋ ಸಿಗೋಣ.